ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರವನ್ನ ಭಾರತ ಕೈಗೊಂಡಿದೆ. ಪಾಕಿಸ್ತಾನದ ವಿರುದ್ಧ ಒಂದಾದ ದೇಶ ರಾಜಕೀಯ ಪಕ್ಷಗಳು ಅಂದ್ರೆ ದೇಶದ ರಾಜಕೀಯ ಶಕ್ತಿಗಳೆಲ್ಲವೂ ಕೂಡ ಒಗ್ಗಟ್ಟಾಗಿದೆ. ಈ ಹೋರಾಟದಲ್ಲಿ ಅಥವಾ ಆಪರೇಷನ್ ಸಿಂಧೂರದಲ್ಲಿ ಬಹಳ ಗಮನವಹಿಸಬೇಕಾದಂಥ ವಿಷಯ ಅಂತ ಹೇಳಿದ್ರೆ ನಮ್ಮ ಭಾರತದ ರಾಜಕೀಯ ಶಕ್ತಿ ಎಲ್ಲವೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡಿದೆ. ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯಗಳಿಲ್ಲ. ಏನೇ ಇದ್ರೂ ಕೂಡ ದೇಶ ಅಂತ ಬಂದಾಗ ನಾವು ದೇಶ ಮೊದಲು ಎನ್ನುವ ತತ್ವವನ್ನು ನಂಬಿದಂಥವರು ಅನ್ನೋದನ್ನು ನಮ್ಮ ಭಾರತ ಸಾಬೀತು ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಮೇ 22ಕ್ಕೆ ವಿವಿಧ ರಾಷ್ಟ್ರಗಳಿಗೆ ರಾಜಕೀಯ ನಾಯಕರು ಪ್ರಯಾಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದಲ್ಲಿ ಈ ಪ್ರಯಾಣವನ್ನು ಮಾಡಲಾಗುತ್ತೆ. ಪಾಕಿಸ್ತಾನದ ಬಣ್ಣ ಬಯಲು ಮಾಡುತ್ತೆ ರಾಜಕೀಯ ನಾಯಕರ ತಂಡ. ಭಯೋತ್ಪಾದನಾ ವಿರೋಧಿ ಸಂದೇಶವನ್ನು ಸಾರ್ತಾ ಇದ್ದಾರೆ 7 ಸಂಸದರು. ಶಶಿ ತರೂರ್ ಜೊತೆಗೆ ಡಿಎಂಕೆ ಸಂಸದೆ ಕನಿಮೋಳಿ, ಕರುಣಾನಿಧಿ, ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಬೈಜಯಂತ್ ಪಾಂಡಾ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಶಿವಸೇನೆಯ ಶ್ರೀಕಾಂತ್ ಸಿಂಧೆ ನಿಯೋಗದಿಂದ ಪ್ರವಾಸವನ್ನು ಕೈಗೊಳ್ಳಲಾಗುತ್ತೆ. ಅಲ್ಲಿಗೆ ರಾಜಕೀಯ ಶಕ್ತಿ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿದ್ದಾವೆ ಅನ್ನೋದನ್ನು, ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳಿದ್ದಾಗ ಚುನಾವಣೆಯ ಸಂದರ್ಭದಲ್ಲಿ ಎದುರಾಳಿಯ ರೀತಿಯಲ್ಲಿ, ಶತ್ರುಗಳ ರೀತಿಯಲ್ಲಿ ಕಾದಾಡಿದ್ದನ್ನು ನಾವು ನೋಡಿದ್ದೇವೆ. ಅದು ಹೇಳಿ ಕೇಳಿ ಇಂಟೆಲೆಕ್ಚುವಲ್ ಪೊಲಿಟಿಷಿಯನ್ ಅಂತ ಅನಿಸಿಕೊಂಡಿರುವಂಥ ಶಶಿ ತರೂರ್ ಕೆಲವಷ್ಟು ಸಂದರ್ಭಗಳಲ್ಲಿ ತೆಗೆದುಕೊಳ್ಳುವ ನಿಲುವುಗಳು ಬಹಳ ವಿಭಿನ್ನವಾಗಿರ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ನಿಲ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಸಂಸದರು ಇದ್ದಾರೆ, ಜೆಡಿಯುನ ಸಂಸದರಿದ್ದಾರೆ, ಅದರ ಜೊತೆಗೆ ಕನಿಮೊಳಿ ಡಿಎಂಕೆ ಸಂಸದರಿದ್ದಾರೆ, ಬಿಜೆಪಿಯ ಸಂಸದರು ಇದ್ದಾರೆ. ಎಲ್ಲರೂ ಒಟ್ಟುಗೂಡಿ ವಿವಿಧ ರಾಷ್ಟ್ರಗಳಿಗೆ ಹೋಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಭಾರತದ ಮೇಲೆ ಪಾಕಿಸ್ತಾನ ಹೇಗೆ ಉಗ್ರರನ್ನು ಛೂ ಬಿಟ್ಟು ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ, ಪಾಕಿಸ್ತಾನ ಹೇಗೆ ಉಗ್ರರನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಸಾಕಿ ಬೇರೆ ದೇಶಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ದೇಶ ಆಗಲಿ, ಯಾವುದೇ ಪ್ರಪಂಚಕ್ಕಾಗಲಿ ಅಥವಾ ಪ್ರಪಂಚದ ಯಾವುದೇ ದೇಶಕ್ಕಾಗಲಿ ಉಗ್ರವಾದ, ಆತಂಕವಾದ ಯಾವತ್ತಿದ್ರೂ ಕೂಡ ಬಹಳ ದೊಡ್ಡ ನಷ್ಟವನ್ನು ತರಬೇಕಾಗತ್ತೆ. ಸೊ ಹೀಗಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಯು, ಬೇರೆ ಬೇರೆ ಪಕ್ಷಗಳ ಡಿಎಂಕೆ ಸಂಸದರೆಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಒಂದು ಭಾರತ ತೆಗೆದುಕೊಂಡಿರುವ ನಿಲುವಿನ ಬಗ್ಗೆ, ಭಾರತ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸ್ತಾರೆ. ಪಾಕಿಸ್ತಾನದ ನರಿಬುದ್ಧಿಯ ಬಗ್ಗೆಯೂ ಕೂಡ ವಿವರಿಸಲಿಕ್ಕೆ ಈ ತಂಡ ಹೊರಟಿದೆ. हमारे देश की तीनों सेनाओं के शौर्य, साहस और पराक्रम से जो हमारे पड़ोस में आतंकी ठिकाने थे, उन आतंकी ठिकानों पर पहुंच करके न केवल हमने उन आतंकी ठिकानों को नष्ट करने का काम किया, उसके साथ ही साथ उनको पनाह देने वाले, संरक्षण देने वाले जो उनके जो आका थे, वहाँ के 11 एयरबेस वहाँ उड़ा करके भारत ने, देश के प्रधानमंत्री आदरणीय नरेंद्र मोदी जी के नेतृत्व में इस बात को बता दिया कि भारत आतंक के संबंध में किसी भी तरह का समझौता नहीं करने वाला है. जिस तरह से हमारे देश में पहलगांव में निर्दोष नागरिकों के ऊपर उनका धर्म पूछ करके उनकी पत्नी और बच्चों के सामने उनकी हत्या की गई, ये बहुत ही निंदनीय काम था. सारी दुनिया ने इस बात को जो है ना, इसकी निंदा की है. और ये जो कार्यक्रम बनाया जा रहा है कि हम भारत में तो जाएंगे ही, भारत के साथ साथ दुनिया के बाकी देशों पर भी पहुंच करके भाजपा और सभी राष्ट्रीय दलों के सांसद, उनके प्रमुख सारे पदाधिकारी विदेशों में जाकर विदेश की धरती में आतंकवाद के विरुद्ध वैश्विक स्तर पर एक जनमंच तैयार करते हुए ये समूची दुनिया के लिए एक बहुत बड़ी चुनौती है कि जो लोग स्वयं अपने विकास के मार्ग पर न चल करके दुनिया में इस तरह का आतंक का मार्ग चुन करके अव्यवस्था, अराजकता की स्थिति निर्मित करना चाहते हैं, उनके विरुद्ध जनमत तैयार करके दुनिया विकास चाहती है, दुनिया विनाश नहीं चाहती है. भारत जिस तरह से विकास के मार्ग पर आगे बढ़ रहा है, उसमें हम तो वसुधैव कुटुंबकम की अवधारणा को लेकर चलने वाले लोग हैं, हम सबके कल्याण की भावना को लेकर चलने वाले लोग हैं. इसलिए हम भी आतंकवाद से हमारा देश भी सुरक्षित रहे और दुनिया भी सुरक्षित रहे,
इसके लिए वैश्विक स्तर पर जनमंच तैयार करने के लिए, लोगों तक आतंकवाद के विरुद्ध एकजुटता का भाव जागृत करने के लिए एनडीए के सांसद और बाकी राष्ट्रीय दलों के सांसद सब मिलकर के